ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ದೆಹಲಿ ಪ್ರಯಾಣ ಮುಗಿತಾ ಬಂತು. ಇನ್ನೇನಿದ್ರು ನಮ್ಮ ಹುಟ್ಟೂರಿಗೆ ಹೊರಡುವಂಥ ಟೈಮ್. ಹುಟ್ಟೂರಿಗೆ ಹೊರಟಾಯಿತು. ಮಾರ್ನಿಂಗ್ ನಾವು ಸುಮಾರು ಒಂದು 6:30ಗೆ ಹೊರಟಿದ್ದೇವೆ. 6:30ಗೆ ಹೊರಟ್ರು ಕೂಡ ನಮಗೆ ಸ್ವಲ್ಪ ರೂಟ್ ಮಿಸ್ ಆದಾಗೆ ಇತ್ತು. ನಾವು ಲಾಸ್ಟ್ ಟೈಮ್ ಏನೋ ಊರಿಗೆ ಹೊರಟಿದ್ವಿ, ನಮಗೆ ಆರಾಮ ಅಂದರೆ ಟ್ರಾಫಿಕ್ ಹೆಚ್ಚಿತ್ತು, ಬಟ್ ರೂಟ್ ಸುಲಭದಲ್ಲೇ ಗೂಗಲ್ ಮ್ಯಾಪ್ ತೋರಿಸ್ತಾ ಇತ್ತು. ನಮಗೆ ಏನು ದೆಹಲಿ ವಡೋದರ ಮುಂಬೈ ಎಕ್ಸ್ಪ್ರೆಸ್ ವೇ ಏನಿದೆ, ಆ ಎಕ್ಸ್ಪ್ರೆಸ್ ವೇನೇ ಡೈರೆಕ್ಟಾಗಿ ತೋರಿಸ್ತಾ ಇತ್ತು. ಬಟ್ ಇವತ್ತು ನಮಗೆ ಆ ಒಂದು ವೇನ ಬೇರೆ ಯಾವುದೋ ಒಂದು ರೂಟಲ್ಲಿ ಅದು ನಮಗೆ ರೂಟ್ ತೋರಿಸಿದ ಕಾರಣ ನಾವು ಸ್ವಲ್ಪ ಕನ್ಫ್ಯೂಸ್ ಆದ್ವಿ. ಒಂದು ಅರ್ಧ ಗಂಟೆ ನಮಗೆ ಈ ಒಂದು ರೂಟ್ ಹುಡುಕುವಂಥದ್ದೇ ಟೈಮ್ ಹೋಯಿತು. ಆದರೂ ಪರವಾಗಿಲ್ಲ, ನಾವು ಎಕ್ಸ್ಪ್ರೆಸ್ ವೇಗೆ ತಲುಪಿದ್ದೇವೆ. ಅಂದರೆ ಒಂದು ಹರಿಯಾಣ ಟೋಲ್ ಇದೆ, ಈ ಎಕ್ಸ್ಪ್ರೆಸ್ ವೇಗಿಂತ ಮೊದಲೊಂದು ಟೋಲ್ ಸಿಗುತ್ತೆ. ಆ ಒಂದು ಟೋಲ್ ಪಾಸ್ ಆಗಿ ಇವಾಗ ಜಸ್ಟ್ ಎಕ್ಸ್ಪ್ರೆಸ್ ವೇಗೆ ನಾವು ತಲುಪಿದ್ದೇವೆ. ಅಲ್ಲಿ ನಾನು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇರುವಂಥದ್ದು ಇದು. ಈ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ನಿಮಗೆ ಈ ರೂಟ್ನ, ಈ ಒಂದು ಹೊಸ ಎಕ್ಸ್ಪ್ರೆಸ್ ವೇ ಏನಿದೆ, ಇದರ ವಿಶೇಷತೆಯ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ತಾ ಹೋಗ್ತೀನಿ. ಯಾವ ರೂಟಿಂದ ಈ ಹೋಗ್ಬೋದು ಅಂತ ಹೇಳೋದನ್ನೆಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನೀವೇನಾದರೂ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ. ಈ ಒಂದು ರೂಟ್ ಹೇಗಿದೆ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಇದು ವಡೋದರ ಮುಂಬೈ ಎಕ್ಸ್ಪ್ರೆಸ್ ವೇ. ಇದು ನಾನು ಎಂಟ್ರಿಯಲ್ಲಿರುವಂಥದ್ದು. ಇಲ್ಲಿ ಬಂದಾಗ ಲೆಫ್ಟಿಗೆ ಒಂದು ಫ್ಲೈಓವರ್ ಸಿಗುತ್ತೆ. ಈ ಒಂದು ಫ್ಲೈಓವರಲ್ಲಿ ನಾವು ಮೂವ್ ಮಾಡ್ಕೊಂಡು ಹೋಗಬೇಕು. ನಮಗೆ ಇದು ವಡೋದರ ಮುಂಬೈ ಅಂತ ಹೇಳುವಂಥ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಇಲ್ಲಿ ನಿಮಗೇನೆ ಕಾಣಿಸಿರ್ಬೋದು ನೋಡಿ, ಈ ಒಂದು ಬೋರ್ಡ್ ಏನಿದೆ ನೋಡಿ, ಇದು ವಡೋದರ ಮುಂಬೈ ಎಕ್ಸ್ಪ್ರೆಸ್ ವೇ. ಇದು NE4 ಅಂತ ಬರುವಂಥದ್ದು. ಪಕ್ಕದಲ್ಲಿರುವಂಥದ್ದು 24080A. ನಮಗೆ ಆ ರೂಟಿಂದಾಗಿ ಹೋಗ್ಬೋದು, ಬಟ್ ಇದಾದರೆ ನಿಮಗೆ ತುಂಬ ಅಂದರೆ ತುಂಬ ಸ್ಪೀಡ್ ಸಿಗುತ್ತೆ ಈ ರೂಟಲ್ಲಿ. ನಿಮಗೆ ಆ ರೋಡ್ನ ಒಂದೊಂದು ವಿಶೇಷತೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದೇ ಇದರಲ್ಲಿ. ಈ ಒಂದು ಎಕ್ಸ್ಪ್ರೆಸ್ ವೇ ಅಂತ ಹೇಳಬೇಕಾದ್ರೆ ನಮಗೆ ಏನೋ ಮುಂಬೈ ಇಂದ ಕನೆಕ್ಟ್ ಆಗುವಂಥದ್ದು, ಅಂದರೆ ಮುಂಬೈಯಿಂದ ವಡೋದರ ಡೆಲ್ಲಿ ಈ ಒಂದು ವೇ, ಅಂದರೆ ಈ ಒಂದು ರೂಟನ್ನು ಕನೆಕ್ಟ್ ಆಗುವಂತಹ ಒಂದು ಎಕ್ಸ್ಪ್ರೆಸ್ ವೇ ಇದು. ಏನೋ ಕೇಂದ್ರದಲ್ಲಿ ನಿತಿನ್ ಗಡ್ಕರಿ ಅವರ ಒಂದು ಹೊಸ ಪರಿಕಲ್ಪನೆಯಲ್ಲಿ ರೆಡಿಯಾಗಿರುವಂತಹ ಈ ಒಂದು ಎಕ್ಸ್ಪ್ರೆಸ್ ವೇ ಅಂತ ಹೇಳುವಂಥದ್ದು ಸೂಪರ್ ಆಗಿದೆ. ಯಾಕಂದರೆ ನಮಗೆ ಒಂದು ಟೈಮ್ ತುಂಬ ಅಂದರೆ ತುಂಬ ಸೇವ್ ಆಗುತ್ತೆ. ಜೊತೆಗೆ ನಮಗೆ ಟೋಲ್ ಕೊಟ್ಟರು ಪರವಾಗಿಲ್ಲ, ಕಿಲೋಮೀಟ್ರ್ ಕೂಡ ತುಂಬ ಶಾರ್ಟ್ ಆಗುತ್ತೆ. ಅದರ ಜೊತೆಗೆ ನಮಗೆ ಟ್ರಾಫಿಕ್ ಕೂಡ ಕಿರಿಕಿರಿ ಇಲ್ಲ. ಸೂಪರ್ ರೋಡ್ ಅದು. ಅದನ್ನು ಹೇಗೆ ವರ್ಣಿಸಿದರೂ ಸಾಕಾಗಲಿಕ್ಕಿಲ್ಲ, ಅಷ್ಟು ಅಂದರೆ ಅಷ್ಟೊಂದು ಸೂಪರ್ ಆಗಿದೆ. ನನ್ನ ಬ್ಯಾಕಲ್ಲಿ ಕಾರುವಂಥದ್ದು ನಾನು ಇವತ್ತು ಬಂದಿರುವಂತಹ ಏನೋ ರೆಸ್ಟ್ ರೂಮ್. ಇದು ರೆಸ್ಟ್ ರೂಮ್ ಅಂದರೆ ಅಲ್ಲಲ್ಲಿ ನಿಮಗೆ ಎಷ್ಟೋ ಕಿಲೋಮೀಟ್ರ್ ಡಿಸ್ಟೆನ್ಸ್ ಅದು ನಾನು ಕೌಂಟ್ ಮಾಡಿಲ್ಲ, ಬಟ್ ಚೆನ್ನಾಗಿರೋ ರೆಸ್ಟ್ ರೂಮನ್ನೇ ಸೆಟ್ ಮಾಡಿದ್ದಾರೆ. ಮಕ್ಕಳಿಗಾಗಿ ಪ್ಲೇ ಏರಿಯಾ, ಆನಂತರ ನಿಮಗೆ ಬೇರೆ ಬೇರೆ ಕೆಫೆಗಳು, ಬ್ರ್ಯಾಂಡೆಡ್ ಕೆಫೆಗಳು, ಒಂದೊಂದು ರೆಸ್ಟ್ ರೂಮಲ್ಲಿ ಒಂದೊಂದು ಟೈಪಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಎರಡೂ ಸೈಡ್ ಅಲ್ಲಿ ನಿಮಗೆ ಕೊಟ್ಟಿರೋದು. ಇದು ನೋಡಿ, ನಾನು ಒಂದು ಸೈಡ್ ನಾನು ಈ ಸೈಡ್ ಆದರೆ ಇನ್ನೊಂದು ನಾನು ಅಪೋಸಿಟ್ ಕಾಣ್ತಾ ಇರುವಂಥದ್ದು, ಪಕ್ಕದ ರೋಡಿಗೆ ಇರುವಂಥದ್ದು. ಅಂತೂ ತುಂಬ ಅಂದರೆ ತುಂಬ ಒಂದು ಸೆಟಪ್ಪಲ್ಲಿ ಕೊಟ್ಟಿದ್ದಾರೆ. ಖುಷಿಯಾಗುತ್ತೆ. ಈ ಒಂದು ರೂಟಿಂದ ನಾವು ಜರ್ನಿ ಮಾಡಬೇಕಂತ ಹೇಳಿದರೆ ನಮಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಮತ್ತು ಇನ್ನೂ ನೀವೇನಾದರೂ ಡೆಲ್ಲಿಯಿಂದ ಊರಿಗೆ ಹೋಗೋರಿದ್ದರೆ ನೇರವಾಗಿ ಗೂಗಲ್ ಮ್ಯಾಪ್ ಹಾಕೊಂಡು ಹೋದರೆ ನಿಮಗೆ ಈ ರೂಟ್ ಒಂದೊಂದು ಸಲ ತೋರಿಸಲ್ಲ. ನಮಗೆ ಲಾಸ್ಟ್ ಟೈಮ್ ಏನು ಸುಲಭದಲ್ಲಿ ತೋರಿಸಿದ ಕಾರಣ ನಮಗೆ ಈ ಒಂದು ರೂಟ್ನ ಬಗ್ಗೆ ಗೊತ್ತಾಗಿತ್ತು, ಐಡಿಯಾ ಸಿಕ್ಕಿತ್ತು. ಬಟ್ ನಮಗೆ ಇವತ್ತು ಹೇಗೆ ಹುಡುಕಿದ್ರು, ಎರಡೆರಡು ಮೊಬೈಲಲ್ಲಿ ಹುಡುಕಿದ್ರು ನಮಗೆ ಈ ಒಂದು ರೂಟ್ ಸಿಗ್ತಾನೆ ಇರಲಿಲ್ಲ. ಮತ್ತು ನಾವು NE4 ಅಂತ ಹೇಳುವಂಥ, ಅಂದರೆ ನ್ಯಾಷನಲ್ ಎಕ್ಸ್ಪ್ರೆಸ್ ವೇ 4 ಅಂತ ಹೇಳುವಂಥ ಒಂದು ಏನು ನಂಬರ್ ಇದೆ, ಆ ನಂಬರ್ ಹಾಕಿ ಹುಡುಕಿದಾಗ ನಮಗೆ NE4ಗೆ ಜಾಯಿನ್ ಆಗುವಂಥ ಆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ನಮಗೆ ಅಲ್ಲಿ ಸಿಕ್ತು. ಅಲ್ಲಿಗೆ 55 ಕಿಲೋಮೀಟ್ರ್ ಇತ್ತು ನಮಗೆ. ಡೆಲ್ಲಿ ನಾವು ಇದ್ದ ಪ್ಲೇಸಿಂದ 55 ಕಿಲೋಮೀಟ್ರ್ ನಮಗೆ ಅಲ್ಲಿ ಬರಲಿಕ್ಕಿತ್ತು. ಬಟ್ ಆ 55 ಕಿಲೋಮೀಟ್ರ್ ನಮಗೆ ಬಂದ ಮೇಲೆ ನಮಗೆ ಈ ಒಂದು ರೂಟಿಗೆ ಕನೆಕ್ಟ್ ಆಗಿರುವಂಥದ್ದು. ಬಟ್ ಲಾಸ್ಟ್ ಟೈಮ್ ನಮಗೆ ಸುಲಭದಲ್ಲಿ ಸಿಕ್ಕಿತ್ತು ಅದು. ನಾನು ಅದಕ್ಕೆ ಇರುವಂಥದ್ದು. ಅದಕ್ಕಿಂತ ಮೊದಲು ನಾವು 4 ಕಿಲೋಮೀಟ್ರ್ ನಾವು ಯು-ಟರ್ನ್ ಹೊಡ್ಕೊಂಡು ಬಂದ್ವಿ. ಮೊದಲು 4 ಕಿಲೋಮೀಟ್ರ್ ಹೋಗಿ ರಿಟರ್ನ್ ಬಂದಿರೋವಂಥದ್ದು. ಅಂದರೆ ಆ ರೂಟಲ್ಲಿ ನಮಗೆ ಎಕ್ಸ್ಪ್ರೆಸ್ ವೇ ಕನೆಕ್ಟ್ ಆಗ್ತಾನೆ ಇರಲಿಲ್ಲ. ಯಾವುದೇ ಕಾರಣಕ್ಕೂ ನೀವು ನೇರವಾಗಿ ನೀವು ಊರಿಗೆ ಇದು ಹಾಕಿದಾಗ ನೀವು ನೇರವಾಗಿ ಹೋಗಬೇಡಿ. ನಿಮಗೆ ಇದು ಕೇವಲ ನನ್ನ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಂತಲ್ಲ, ನಿಮಗೇನಾದರೂ ಒಂದು ಮುಂದಿನ ಸಲ ನೀವೇನಾದರೂ ಡೆಲ್ಲಿಗೆ ಬಂದು ಊರಿಗೆ ಹೋಗೋವರಿದ್ದರೆ ನಿಮಗೆ ನೇರವಾಗಿ ನೀವು ಕೂಡ ಲಾಸ್ ಮಾಡ್ಕೋಬೇಡಿ. ಲಾಸ್ ಅಂತ ಹೇಳಿದ್ರೆ ದುಡ್ಡಿನ ಲಾಸ್ ಮಾತ್ರ ಅಲ್ಲ, ಟೈಮ್ ಸೇವ್ ಆಗುತ್ತೆ. ನಿಮಗೆ 400 ಕಿಲೋಮೀಟ್ರ್ ಉಳಿಯುವಂಥದ್ದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ತುಂಬ ಟೈಮ್ ಸೇವ್ ಆಗುತ್ತೆ. ಟೈಮ್ ಅಂದರೆ ಆ ಟೈಮಲ್ಲಿ ನಮಗೆ ಸಾಧಾರಣ ರೀಚ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಒಂದು ಎರಡನೇದು ನಿಮಗೆ ಟಯರ್ಡ್ ಆಗೋದಿಲ್ಲ. ಸುಮಾರು 270, 290 ಆ ರೀತಿ ಏನೋ ಕಿಲೋಮೀಟ್ರ್ ನಿಮಗೆ ಒಂದೇ ರೂಟ್. ಎಲ್ಲಿ ಕೂಡ ನಿಮಗೆ
ಟರ್ನ್ ಇದು ಆಗುವಂಥ ಚಾನ್ಸಸ್ ಬರೋದಿಲ್ಲ. ಅಂದರೆ ಅಷ್ಟೊಂದು ನೀಟಾಗಿರುವಂತಹ ರೂಟ್, ಅಷ್ಟೊಂದು ಲೆವೆಲ್ ಆಗಿರುವಂಥ ರೂಟ್. ನೀವೇನೋ ನನ್ನ ಈ ಒಂದು ವಿಡಿಯೋಲಿ ನೀವು ಈ ರೂಟನ್ನು ನೋಡ್ತಾ ಇದ್ದೀರಿ, ಇದೇ ರೂಟ್ ಅದು. ನಾನು ನಿಮಗೆ ಆಲ್ಮೋಸ್ಟ್ ಅಲ್ಲಲ್ಲಿ ವಿಚಾರಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಜೊತೆಗೆ ಏನಂತಂದರೆ ನಮಗೆ ನಾರ್ಮಲ್ ಆಗಿ ಒಂದು ಹಚ್ಚ ಹಸಿರಿನ ನಡುವಲ್ಲಿ ಹೋಗುವಂಥ ಆ ಒಂದು ಫೀಲ್. ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಫುಲ್ಲು ಕೃಷಿ ಭೂಮಿಗಳು. ಇಲ್ಲಿ ರೈತರು ಕೃಷಿ ಮಾಡಿಟ್ಟಿರ್ತಾರೆ. ಆ ಒಂದು ಅದನ್ನು ನೋಡ್ಕೊಂಡು ಹೋಗುವಂಥ ಆ ಒಂದು ಖುಷಿ ಇದೆಯಲ್ಲ, ಆ ಒಂದು ಸೊಗಸಾದಂಥ ಒಂದು ಅದನ್ನು ಹೇಗೆ ವರ್ಣನೆ ಮಾಡಲಿಕ್ಕೂ ಸಾಧ್ಯನೇ ಆಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಏನೋ ಈ ಫೆಸಿಲಿಟಿ ಕೊಟ್ಟಿದ್ದಾರಲ್ಲ, ಹೈವೇ ಬಗ್ಗೆ ಹೇಳ್ಬೇಕು ಅಂತ ಹೇಳಲೇಬೇಕು. ಸುಮಾರು 125 ರೂಪಾಯಿ ಏನಿದೆ ಇದು ಹರಿಯಾಣದಿಂದ ಈ ರೂಟ್ ಅಲ್ಲಿ ನಿಮಗೆ ಮತ್ತೆ 120 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇಲ್ಲಿ ಸಂಚರಿಸಲಿಕ್ಕೆ ಪರ್ಮಿಷನ್ ಇದೆ. ಅದು ಮಾತ್ರ ನಮಗೆ ಲಾಂಗ್ ಅಲ್ಲಿ 500 ರೂಪಾಯಿ ಅದೊಂಥರ ಖುಷಿ ಆಗುವಂಥದ್ದು. ಜೊತೆಗೆ ಎಂಡ್ ಅಲ್ಲಿ ಒಂದು ಪ್ರಕೃತಿಯ ಸೌಂದರ್ಯವನ್ನು ಆಸ್ವಾದಿಸ್ಕೊಂಡು ಹೋಗುವುದು. ನಂತರ ಲೆಫ್ಟ್ ಸೈಡ್ ನೋಡಿ, ಅದು ಈ ಅಷ್ಟು ಕಿಲೋಮೀಟರ್ ಅಷ್ಟು ಟೋಲ್ ಕೊಟ್ಟರು ಕೂಡ ಈ ರೀತಿಯ ಕೃಷಿಗಳನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಕೆಲವರು ಹೇಳ್ಬೋದು ಯಾಕೆ ಬಾರ್ಡರ್ ತಲುಪಿ ಸ್ವಲ್ಪ, ಬಟ್ ಅದು ಕೊಡೋ ವಿಚಾರ ಎಲ್ಲ ಇರೋದು. ಇನ್ನು ನಾವು ಬೆನಿಫಿಟ್ ಇದೆ ಅದರಿಂದ. ಈ ಒಂದು ಜರ್ನಿನಲ್ಲಿ ಚೆನ್ನಾಗಿರೋ ರೋಡ್ಸ್ ಮಾತನಾಡುವ ನಮಗೆ ಪರಿಸ್ಥಿತಿ, ಯಾಕಂದ್ರೆ ತುಂಬಾನೇ ಗಾಳಿ ಹೊಡೆದ್ರೆ ಸೇವ್ ಆಗೋದು. ಇದೆಲ್ಲ ನೋಡ್ಬೇಕಾದ್ರೆ ನಮ್ಗೆ ತುಂಬಾ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ನೀವು ಈ ರೂಟಿಂದ ಯಾವಾಗಾದ್ರೂ ಹೋಗೋ ಪ್ಲಾನ್ ಇದ್ರೆ ನೇರವಾಗಿ ಎಕ್ಸ್ಪ್ರೆಸ್ ವೇನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಹಳ್ಳಿ ರೋಡ್ಗಳನ್ನು ಹುಡ್ಕೊಂಡು ಹೋಗೋದಕ್ಕಿಂತ ಎಕ್ಸ್ಪ್ರೆಸ್ ವೇನಲ್ಲಿ ನಿಮಗೆ 120 ಕಿಲೋಮೀಟರ್ ಸ್ಪೀಡಲ್ಲಿ ಕೂಡ ಹೋಗೋಕ್ಕೆ ಚಾನ್ಸಸ್ ಇದೆ. ಏನೋ ಪ್ರಾಬ್ಲಮೇ ಇಲ್ಲ. 120 ಕಿಲೋಮೀಟರ್ ಸ್ಪೀಡ್ವರೆಗೆ ನಿಮಗೆ ಏನೂ ಟೆನ್ಷನ್ ಇಲ್ಲ. ಆರಾಮವಾಗಿ ನಿಮಗೆ ಅದು ಟ್ರಾಫಿಕ್ ಫ್ರೀಯಾಗಿ ಹೋಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಲಿಮಿಟೆಡ್ ಎಕ್ಸಿಟ್ಸ್ ಇರುವಂಥದ್ದು ಈ ರೂಟಲ್ಲಿ. 3-4 ಅಂತ ಅನಿಸುತ್ತೆ, ಬಟ್ ನನಗೆ ಕರೆಕ್ಟಾಗಿ ನೆನಪಾಗ್ತಾ ಇಲ್ಲ. ನಾವು ಲಾಸ್ಟ್ ಟೈಮ್ ಹೋಗ್ಬೇಕಂದ್ರೆ ಅಷ್ಟೇ ಎಕ್ಸಿಟ್ ಇದ್ದಿದ್ದು. ಸುಮಾರು 70-80 ಕಿಲೋಮೀಟ್ರಲ್ಲಿ ನಿಮಗೆ ಎಕ್ಸಿಟ್ ಸಿಗುವಂಥದ್ದು. ಅಷ್ಟು ಕಿಲೋಮೀಟ್ರ್ವರೆಗೆ ಒಂದ್ಸಲ ಹೋದರೆ ರಿಟರ್ನ್ ಹೊಡೋಕ್ಕೆ ಚಾನ್ಸೇ ಇಲ್ಲ. ಅದೇ ಹೇಳೋದು. ತುಂಬ ಖುಷಿಯಾಗುತ್ತೆ. ನೀವೇನಾದರೂ ಈ ರೂಟಿಂದಾಗಿ ಹೋಗಿದ್ರೆ ಯಾವ ರೀತಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳೋದನ್ನು ಕೂಡ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿ ನಿಮ್ಗೆ ಏನಾದರೂ ಇಲ್ಲಿ ದೆಹಲಿಗೆ ಬರೋವಂಥ ಪ್ಲ್ಯಾನ್ ಇದ್ದರೆ ಇದೇ ರೂಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಲಾಭ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಜೊತೆಗೆ ಟಯರ್ಡ್ ಆಗೋದಿಲ್ಲ. ಜೊತೆಗೆ ನಿಮಗೆ ಡೀಸೆಲ್ ಅಂದರೆ ಏನು ಟೋಲ್ ಕೊಡ್ತೀರಿ, ಟೋಲ್ನ ಈಗ ಅರ್ಧ ಎಕ್ಸಾಂಪಲ್ ನೀವೊಂದು 700 ರೂಪಾಯಿ ಟೋಲ್ ಹೋಯ್ತು ಅಂತ ಅಂದ್ಕೊಂಡ್ರು ನಿಮಗೆ 400 ಕಿಲೋಮೀಟರ್ ಹೋಗ್ಬೇಕಂದ್ರೆ 1400 ರೂಪಾಯಿ ದುಡ್ಡು ಸಾಕಾಗೋದಿಲ್ಲ, ಜಾಸ್ತಿನೇ ಬೇಕಾಗುತ್ತೆ. ಹಾಗೆ ಲೆಕ್ಕಾಚಾರ ಹಾಕಬೇಕಂತ ಹೇಳಿದ್ರೆ ನಿಮಗೆ ಅದಕ್ಕಿಂತ ಇದು ಎಷ್ಟು ಬೆಟರ್ ಅಂತಲೇ ಹೇಳ್ಬೋದು. ಇದು ನಾವು ಹೋಗ್ತಾ ಇರುವಂತಹ ಗಾಡಿ ಇದು. ಬಟ್ ಮಳೆ ಬಂದ ಕಾರಣ ಫುಲ್ ಎಲ್ಲ ಅಲ್ಲಲ್ಲಿ ನಿಮಗೆ ಧೂಳು ಏನಿತ್ತು, ಧೂಳು ಜೊತೆಗೆ ಫುಲ್ ಕೆಸರಾದಾಗೆ ಕಾಣಿಸ್ತಾ ಇದೆ. ಬಟ್ ಇನ್ನೇನಿದ್ರು ಊರಿಗೆ ಹೋದ್ಮೇಲೆ ನಾವು ಇದನ್ನು ವಾಶ್ ಮಾಡೋದು. ಅದಕ್ಕಿಂತ ಮೊದಲು ವಾಶ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳೋಂಥ ವಿಚಾರದಲ್ಲಿ ಫಿಕ್ಸ್ ಆಗಿದ್ದೀವಿ. ಯಾಕಂದರೆ ವಾಶ್ ಮಾಡಿ ಕೂಡ ವೇಸ್ಟು. ಅದಕ್ಕಾಗಿ ನಾನು ಹೋಗಬೇಕಂದ್ರೆ ಈ ಜರ್ನಿ ಹೇಗಿದೆ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸ್ತಾನೆ ಹೋಗ್ತೀನಿ, ಅಪ್ಡೇಟ್ ಕೊಡ್ತಾನೆ ಹೋಗ್ತೀನಿ. ತುಂಬ ಖುಷಿ ಆಗ್ತಾಯಿದೆ. ಈ ಒಂದು ಜರ್ನಿ ಅಂತ ಹೇಳುವಂಥದ್ದು ನಾವು ಇಬ್ಬರೇ ಇರೋದು, ಬಟ್ ನಾವು ಅಲ್ಲಲ್ಲಿ ಸ್ಟೇ ಆಗ್ತಾನೆ ಹೋಗುವಂಥ ಪ್ಲ್ಯಾನ್ ಮಾಡ್ಕೊಂಡಿರೋದು. ಸಡನ್ನಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕಾಗಿ ಸ್ಟೇ ಆಗ್ತಾನೆ ಹೋಗುವಂಥದ್ದು. ತುಂಬ ಖುಷಿ ಆಗ್ತಾಯಿದೆ. ಈ ಒಂದು ರೂಟಲ್ಲಿ ನೀವೇನಾದರೂ ಹೋಗಿದರೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದನ್ನು ನೀವು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಯಾಕಂದರೆ ನೀವು ಹಾಕುವಂಥ ಪ್ರತಿಯೊಂದು ಕಮೆಂಟ್ ಕೂಡ ನಮ್ಮ ಉಳಿದವರಿಗೂ ಕೂಡ ತುಂಬ ಅದು ಯೂಸ್ಫುಲ್ ಆಗಿರುತ್ತೆ. ಕೇವಲ ಕೆಲವರು ಕಮೆಂಟ್ ಓದಲಿಕ್ಕೆ ಅಂತಲೇ ಬಂದಿರ್ತಾರೆ. ಅವರಿಗೆ ಕಮೆಂಟಲ್ಲಿ ಕೆಲವರ ಅಭಿಪ್ರಾಯಗಳನ್ನು ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ನೀವು ನಿಮ್ಮ ವ್ಯಾಲ್ಯೂಯೇಬಲ್ ಕಮೆಂಟ್ಸನ್ನು ನೀವು ಅದರಲ್ಲಿ ಮೆನ್ಷನ್ ಮಾಡಲಿಕ್ಕೆ ಮರಿಬೇಡಿ ಅಂತ ನಾನು ನೆನಪಿಸ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಮ್ಮ ಚಾನಲಲ್ಲಿ ಬರುವಂತಹ ವಿಡಿಯೋಗಳು ಹೇಗಿದೆ ಅಂತ ಹೇಳೋದನ್ನು, ಯಾಕಂದರೆ ಕೆಲವರಿಗೆ ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ, ಏನೆಲ್ಲ ನೆಗೆಟಿವ್ ಕಮೆಂಟ್ಸ್ ಕೂಡ ಹಾಕ್ತಾರೆ. ಆದರೆ ಪರವಾಗಿಲ್ಲ, ಅವರವರ ಅಭಿಪ್ರಾಯಗಳನ್ನು ಎಲ್ರಿಗೂ ಮುಕ್ತವಾಗಿ ಹಂಚಲಿಕ್ಕೆ ಸ್ವಾತಂತ್ರ್ಯ ಇದೆ. ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ. ನಮ್ಮ ವೀಡಿಯೋಸ್ ಬಗ್ಗೆ, ನಮ್ಮ ವಿಡಿಯೋ ನಾವು ಹಾಕುವಂಥ ಕಂಟೆಂಟ್ ಏನೆಲ್ಲ ಚೇಂಜಸ್ ಇರಬೇಕು ಅಂತ ಹೇಳೋದನ್ನು ಕೂಡ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ, ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನೀವೇನಾದರೂ ನಮ್ಮ ಚಾನಲನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ನೆನಪಿಸಿಕೊಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.